ರಾಜ್ಯಕ್ಕೆ 11ನೇ ವಂದೇ ಭಾರತ್ ರೈಲಿದು 2022ರಲ್ಲಿ ಮೊದಲ ವಂದೇ ಭಾರತ್ ರೈಲಿಗೆ ಇಲ್ಲಿ ಚಾಲನೆಯನ್ನು ನೀಡಲಾಗಿತ್ತು. ಇದು 11ನೇ ವಂದೇ ಭಾರತ್ ರೈಲಾಗಿದೆ. ಇವತ್ತು ಪ್ರಮುಖವಾಗಿ ಬೆಂಗಳೂರಿಂದ ಬೆಳಗಾವಿ ಬಹಳಷ್ಟು ವರ್ಷಗಳಿಂದ ಆ ಭಾಗದಲ್ಲಿ ಜನರ ಬೇಡಿಕೆ ಆಗಿತ್ತು. ಧಾರವಾಡ ತನಕ ಇತ್ತು, ಆದರೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಜನರ ಬೇಡಿಕೆ ಆಗಿತ್ತು. ಅದರಂತೆ ಈಗ ಬೆಂಗಳೂರಿಂದ ಬೆಳಗಾವಿಗೆ ಅಲ್ಲಿ ನಿಲ್ದಾಣಗಳನ್ನು ಗಮನಿಸ್ತಾ ಹೋಗೋದಾದ್ರೆ ನಾವು ಯಾವ್ಯಾವ ನಿಲ್ದಾಣ ಬರುತ್ತೆ ವಂದೇ ಭಾರತ್ ರೈಲ್ವೆ ನಿಲ್ದಾಣಗಳು: ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ತುಮಕೂರು, ಯಶವಂತಪುರ ನಿಲ್ದಾಣ. ಇನ್ನು 3 ವಂದೇ ಭಾರತ್ ರೈಲು ಸೇವೆಗೆ ಚಾಲನೆಯನ್ನು ಕೊಡ್ತಿರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಸಿರು ನಿಶಾನೆಯನ್ನ ನರೇಂದ್ರ ಮೋದಿ ಅವರು ತೋರಿಸಿದ್ದಾಗಿದೆ. ರೈಲು ಮೂವ್ ಆಗ್ತಾ ಇದೆ. ವಂದೇ ಭಾರತ್ ರೈಲು ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಮೊದಲ ವಂದೇ ಭಾರತ್ ರೈಲು ಇದು. ಇನ್ನುಳಿದಂತೆ ಇನ್ನೂ 2 ರೈಲ್ವೆ ಸೇವೆ ಅಂತಂದ್ರೆ ಅದು ವರ್ಚುವಲಿ ಆಗುತ್ತೆ. ಅಮೃತಸರದಿಂದ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಜಮ್ಮು ಕಾಶ್ಮೀರಕ್ಕೆ, ಇನ್ನೊಂದು ನಾಗ್ಪುರದಿಂದ ಪುಣೆ. ಒಟ್ಟು ಈ 3 ರೈಲು ಸೇವೆಗಳಿಗೆ, ರೈಲು ಮಾರ್ಗಗಳಿಗೆ, ವಂದೇ ಭಾರತ್ ರೈಲು ಸೇವೆಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು ಬೆಂಗಳೂರಿಂದ ಬೆಳಗಾವಿ ವಂದೇ ಭಾರತ್ ರೈಲು ಸೇವೆ, ಮತ್ತೊಂದು ವರ್ಚುವಲಿ ಇವತ್ತು ಚಾಲನೆ ಕೊಟ್ಟಿರೋದು ಅಮೃತಸರದಿಂದ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಜಮ್ಮು ಕಾಶ್ಮೀರಕ್ಕೆ, ಮತ್ತೊಂದು ನಾಗ್ಪುರದಿಂದ ಪುಣೆ. ಒಟ್ಟು 3 ವಂದೇ ಭಾರತ್ ರೈಲು ಸೇವೆಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ, ಮೆಜೆಸ್ಟಿಕ್ನಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಬೆಂಗಳೂರಿಂದ ಬೆಳಗಾವಿಗೆ ಏನು ರೈಲು ಸೇವೆ ಇದೆ ಅದು 11ನೇ ವಂದೇ ಭಾರತ್ ರೈಲು ಸೇವೆಯಾಗಿದೆ. 2022ರಲ್ಲಿ ಮೊದಲ ವಂದೇ ಭಾರತ್ ರೈಲು ಸೇವೆಯನ್ನ ನಮ್ಮ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅಂದ್ರೆ ಸೇವೆ ಒದಗಿಸಿಕೊಟ್ಟಿದ್ರು. ಒಟ್ಟು 3 ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. 2 ಕಾರ್ಯಕ್ರಮಗಳಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ನಾನಾಗಲೇ ಹೇಳ್ದಂಗೆ ಬೆಳಗಾವಿ ಭಾಗದ ಜನರ ಬಹುದಿನಗಳ ಬೇಡಿಕೆ ಆಗಿತ್ತು, ಬೆಂಗಳೂರಿಂದ ಬೆಳಗಾವಿಗೆ ವಂದೇ ಭಾರತ್ ರೈಲು ಸೇವೆಯನ್ನ ಒದಗಿಸಿಕೊಡಿ ಅಂತ ಹೇಳಿ. ಸೊ ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಅವರ ಪಾತ್ರ ಸಂಸದರ ಆದ್ಮೇಲೆ ಎಷ್ಟಿದೆ ಅಂತ ಹೇಳಿ. ದೃಶ್ಯಗಳಲ್ಲಿ ನಿತಿನ್ ಗಡ್ಕರಿ ಸೇರಿದಂತೆ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ವರ್ಚುವಲಿ ಇವತ್ತು ನಾಗ್ಪುರದಿಂದ ಪುಣೆಯ ವಂದೇ ಭಾರತ್ ರೈಲು ಸೇವೆಗೆ ಚಾಲನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ವಂದೇ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್ ಅನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿಂದ ಬೆಳಗಾವಿಯಲ್ಲಿ ನಿಲ್ದಾಣಗಳು ಗಮನಿಸ್ತಾ ಹೋಗೋದಾದ್ರೆ ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ತುಮಕೂರು, ಯಶವಂತಪುರ ನಿಲ್ದಾಣಗಳು ಬರ್ತವೆ. ದೇವೇಂದ್ರ ಫಡ್ನವೀಸ್ ಅವರು ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ನರೇಂದ್ರ ಮೋದಿ ಅವರು ರಾಗಿ ಗುಡ್ಡದ ಕಡೆಗೆ ರಸ್ತೆ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಒಟ್ಟು 3 ವಂದೇ ಭಾರತ್ ರೈಲು ಸೇವೆಗೆ ಇದೀಗ ತಾನೇ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು ಬೆಂಗಳೂರಿಂದ ಬೆಳಗಾವಿ, ಮತ್ತೊಂದು ಅಮೃತಸರದಿಂದ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ, ಮತ್ತೊಂದು ನಾಗ್ಪುರದಿಂದ ಪುಣೆಗೆ. ಒಟ್ಟು 3 ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮ ಇದೀಗ ತಾನೇ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಬಹಳಷ್ಟು ಸಂತಸದಿಂದ ಪ್ರಯಾಣಿಕರು ರೈಲಿನಲ್ಲಿ ಪ್ರಯಾಣ ಮಾಡ್ತಿರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವಂದೇ ಭಾರತ್ ರೈಲು ಪುಣೆಯ ಮಾರ್ಗದ ಒಂದು ರೈಲು ಸೇವೆಯನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಸಂತೋಷದಿಂದ ಪ್ರಯಾಣಿಕರು ಅದರಲ್ಲಿ ಜಮಾವಣೆಗೊಂಡಿದ್ದಾರೆ. ಪ್ರಯಾಣಿಕರು ಕೂತಿದ್ದಾರೆ, ಪ್ರಯಾಣ ಬೆಳೆಸೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ವರ್ಚುವಲಿ ಅಮೃತಸರದಿಂದ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಜಮ್ಮು ಕಾಶ್ಮೀರ, ನಾಗ್ಪುರದಿಂದ ಪುಣೆ ಈ ಮಾರ್ಗಗಳ ರೈಲು ಸೇವೆಗೆ ಹಸಿರು ನಿಶಾನೆಯನ್ನ ತೋರಿಸ್ತಿರೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಬೆಂಗಳೂರಿಂದ ಬೆಳಗಾವಿ ವಂದೇ ಭಾರತ್ ರೈಲು ಸೇವೆಯ ಒಂದು ಬೇಡಿಕೆ ಏನಿತ್ತು ಇವತ್ತು ಅದು ಈಡೇರಿದೆ. ಒಟ್ಟು 3 ಗಂಟೆಗಳಲ್ಲಿ 3 ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಗಮನಿಸಿದ್ವಿ, ಅದು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ನಿಂದ. ಒಂದು ಬೆಂಗಳೂರಿಂದ ಬೆಳಗಾವಿ ರೈಲು ಸೇವೆಗೆ ಹಸಿರು ನಿಶಾನೆ, ವರ್ಚುವಲಿ ಅಮೃತಸರದಿಂದ ಕತ್ರಾ, ನಾಗ್ಪುರದಿಂದ ಪುಣೆ ಈ ರೈಲು ಸೇವೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ.
ಮಧು ಒಣಗಿತ್ತಿಯಂತೆ ಆ ರೈಲುಗಳು ಸಿಂಗಾರಗೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಈ ರೈಲುಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಇನ್ನೆರಡು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಮೂರೂ ಕೂಡ ರೈಲು ಸೇವೆಗೆ ಸಂಬಂಧಪಟ್ಟಿದ್ದು. ಒಂದು ವಂದೇ ಭಾರತ್ ಆಯಿತು, ಇನ್ನೆರಡು ಮೆಟ್ರೋ ರೈಲು ಸೇವೆ. ಒಂದಕ್ಕೆ ಚಾಲನೆ ಕೊಡ್ತಾರೆ, ಹಳದಿ ಮಾರ್ಗಕ್ಕೆ ಕಿತ್ತಳೆ ಮಾರ್ಗದ ರೈಲು ಸೇವೆಗೆ ಶಂಕುಸ್ಥಾಪನೆಯನ್ನ, ಮೆಟ್ರೋ ರೈಲು ಸೇವೆಗೆ ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರು ಇವತ್ತು ನೆರವೇರಿಸೋರು ಇದ್ದಾರೆ. 2ನೇ ಹಂತದ ಹಳದಿ ಮೆಟ್ರೋ ಲೈನ್ ಉದ್ಘಾಟನೆ, ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಮೆಜೆಸ್ಟಿಕ್ನಲ್ಲಿ ಕಾರ್ಯಕ್ರಮ ಆಗಿದೆ, ಅಂದರೆ ವಂದೇ ಭಾರತ್ ರೈಲು ಸೇವೆಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾಗಿದೆ. ಇಲ್ಲಿಂದ ನೇರವಾಗಿ ರಾಗಿ ಗುಡ್ಡದ ಕಡೆಗೆ ನರೇಂದ್ರ ಮೋದಿ ಅವರು ರಸ್ತೆ ಮಾರ್ಗದ ಮೂಲಕ ಇನ್ನೇನು ಕೆಲವೇ ನಿಮಿಷದಲ್ಲಿ ತೆರಳಲಿದ್ದಾರೆ. ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಲ್ಲಿದ್ದಾರೆ. 3 ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾ ಇರೋದು. ಅದರಲ್ಲಿ ಒಂದು ಕಾರ್ಯಕ್ರಮ ಇದೀಗ ನೆರವೇರಿದೆ. ವಂದೇ ಭಾರತ್ 3 ರೈಲು ಸೇವೆಗೆ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಒಂದು ಬೆಂಗಳೂರಿಂದ ಬೆಳಗಾವಿ, ಮತ್ತೆರಡು ವರ್ಚುವಲಿ ವಂದೇ ಭಾರತ್ ರೈಲು ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಮೃತಸರದಿಂದ ವೈಷ್ಣೋದೇವಿ ಕತ್ರಿ ಯಾತ್ರೆ, ಅಂದರೆ ಜಮ್ಮು ಕಾಶ್ಮೀರಕ್ಕೆ, ಮತ್ತೊಂದು ನಾಗ್ಪುರದಿಂದ ಪುಣೆ ಮಾರ್ಗ. ಹಸಿರು ನಿಶಾನೆಯನ್ನು ತೋರಿಸ್ತಿರುವಂಥ ದೃಶ್ಯವನ್ನು ಮತ್ತೊಮ್ಮೆ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಇದೀಗ ನೇರವಾಗಿ ನರೇಂದ್ರ ಮೋದಿ ಅವರು ಹೊರಡ್ತಾ ಇರೋದು ರಾಗಿ ಗುಡ್ಡದ ಕಡೆಗೆ. ಜನರತ್ತ ಕೈ ಬೀಸಿ ನರೇಂದ್ರ ಮೋದಿ ಅವರು ಒಂದು ನಗೆಯನ್ನ ಬೀರ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಭದ್ರತೆ ಜೊತೆಗೆ ಇಡೀ ಬೆಂಗಳೂರಿನಾದ್ಯಂತ ನರೇಂದ್ರ ಮೋದಿ ಅವರು ಸಂಚರಿಸುವಂತಹ ಮಾರ್ಗಗಳಲ್ಲಿ ಇವತ್ತು 10,000 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ 4 ಜಂಟಿ ಪೊಲೀಸ್ ಕಮಿಷನರ್ಗಳು, 10 ಡಿಸಿಪಿಗಳು, 50 ಎಸಿಪಿಗಳು, 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, 650ಕ್ಕೂ ಹೆಚ್ಚು ಪಿಎಸ್ಐಗಳು, ನಗರ ಸಶಸ್ತ್ರ